ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಚೀಟ್ ಡೇ. ಸೊ ಚೀಟ್ ಡೇ ಹೊರಗಡೆ ಹೋಗಿ ಜಂಕ್ ತಿಂದು ಚೀಟ್ ಡೇ ಮಾಡೋದ್ ಬೇಡ, ಮನೇಲೇನೆ ಹೆಲ್ತಿ ವೇಲಿ ಚೀಟ್ ಡೇ ಮಾಡೋಣ ಅಂತ ಅನ್ಕೊಂಡು ಇವತ್ತು ಜಾಸ್ತಿ ಮಸಾಲ ಹಾಕ್ಬಿಟ್ಟು ತುಪ್ಪ ಎಣ್ಣೆ ಎಲ್ಲ ಹಾಕಿ ಪಲಾವ್ ಮಾಡೋಣ ಅಂತ ಅನ್ಕೊಂಡೆ. ಆ ಪಲಾವ್ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗಿರೋದು ಎಲ್ಲಾ ರೀತಿ ವೆಜಿಟೇಬಲ್ಸ್ ಅಂಡ್ ಟೊಮೊಟೊ ಎಲ್ಲಾ ರೀತಿ ವೆಜಿಟೇಬಲ್ಸ್ ಬೇಕು, ಮಿಕ್ಸ್ ವೆಜಿಟೇಬಲ್ಸ್ ಬೇಕು. ಅಂಡ್ ಇನ್ನೊಂದು ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ನನ್ನ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಸ್ಯಾರಿ ಬಿಸ್ನೆಸ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ನನ್ನ ಸ್ಟಾರ್ಟಿಂಗ್ ಇಂದ ಜರ್ನಿಯಿಂದ ನನ್ನ ಹೊಸ ಮನೆಗೆ ನಾನು ಬರೋವರೆಗೂ ನೀವು ನನ್ನ ಎಲ್ಲಾ ರೀತಿ ಅಪ್ಸ್ ಅಂಡ್ ಡೌನ್ಸ್ ನೋಡಿದೀರಾ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ವಿಡಿಯೋದಲ್ಲಿ ನೋಡಿದಷ್ಟು ನಿಮ್ಗೆ ರಿಯಲ್ ಲೈಫ್ ಅಲ್ಲಿ ಇರಲ್ಲ, ಬೇರೆ ತರನೇ ಇರುತ್ತೆ. ನಾನು ಹೊಸ ಮನೆ ತಗೋಬೇಕು ಅಂತ ಅನ್ಕೊಂಡಾಗ ಒಂದು ಸಮ್ ಪಾಯಿಂಟ್ ಅಲ್ಲಿ ಏನಾಗಿತ್ತು ಅಂದ್ರೆ ನಾನು ನಮ್ಮ ಮನೆಯವ್ರ ಆಸೆನೆ ಬಿಟ್ಬಿಟ್ವಿ ಮನೆ ತಗೋಬೇಕು ಅಂತ. ಏನಕ್ಕಂದ್ರೆ ಮನೆ ನೋಡೋಣ ಅಂತ ಹೋಗ್ತೀವಿ, ಲೊಕೇಶನ್ ಪ್ರಾಬ್ಲಮ್, ಲೊಕ್ಯಾಲಿಟಿ ಪ್ರಾಬ್ಲಮ್, ಅಮೌಂಟ್ ಪ್ರಾಬ್ಲಮ್ ಎಲ್ಲಾ ತರ ಆಗ್ತಿತ್ತು. ವಿ ಆರ್ ಲೈಕ್ ಸಾಕಪ್ಪ ಅಂತ ಅನ್ಸ್ತಿತ್ತು. ಆಮೇಲೆ ಒಂದ್ ಟೈಮ್ ಅಲ್ಲಿ ಸರಿ ಒಂದ್ ಮನೆ ಇಷ್ಟ ಆಯ್ತು, ಅಡ್ವಾನ್ಸ್ ಎಲ್ಲ ಮಾಡಿದ್ವಿ, ಅದು 90,000 ಅಡ್ವಾನ್ಸ್ ಮಾಡಿದ್ವಿ, ಎಲ್ಲ ಆಯ್ತು. ಮನೆನೂ ಸಿಗ್ಲಿಲ್ಲ, ಅಡ್ವಾನ್ಸು ಸಿಗ್ಲಿಲ್ಲ. ಇನ್ನೊಂದ್ ಕಡೆ ನಮಗ್ ಮನೆಯೆಲ್ಲ ಓಕೆ ಆಗಿ ಅಡ್ವಾನ್ಸ್ ಕೊಟ್ಟು ಫುಲ್ ಅಮೌಂಟ್ ಪೇ ಮಾಡೋಣ ಅಂತ ಹೋದ ಓನರ್ ನಾವ್ ಇಷ್ಟ ಆಗ್ತಿರ್ಲಿಲ್ಲ. ಸೊ ಈ ತರ ಆಗಿ ಒಂದ್ 2 years ಅಂತೂ ನನಗೆ ಸಿಕ್ಕಾಬಟ್ಟೆ ಹೆಕ್ಟಿಕ್ ಆಗೋಯ್ತು, ಪ್ರೆಷರ್ ಆಗ್ತಿತ್ತು. ಅದನ್ನ ನಮ್ಮ ಅಮ್ಮನ ಕೈಲಿ ನೋಡಕ್ ಆಗ್ತಲೆ ನಮ್ಮಮ್ಮ ಹೇಳಿದ್ರು, ನಿನಗೆ ಯಾಕೆ ಹಿಂಗ ಆಗ್ತಿದೆ, ಅದನ್ನ ಹೋಗ್ಬಿಟ್ಟು ಫಸ್ಟ್ ಆಸ್ಟ್ರಾಲಜರ್ ಹತ್ರ ಕೇಳು ಅಂತ ಹೇಳಿದ್ರು. ಆಗ ನಾನು ಆಸ್ಟ್ರೋ ಟಾಕ್ ಆಪ್ ಅಲ್ಲಿ ಆಸ್ಟ್ರಾಲಜರ್ ಗಾಯತ್ರಿ ಗುರು ಹತ್ರ ನಾನು ಕನೆಕ್ಟ್ ಆದೆ. ಅವ್ರ ಜೊತೆ ಮಾತಾಡ್ತಾ ನನ್ನ ರಿಯಲ್ ವಿಷಯಗಳ ಸಿಚುಯೇಷನ್ ಎಲ್ಲ ಶೇರ್ ಆಗ್ತಾ ಹೋಯ್ತು. ಅವ್ರು ಕೇಳಿದಿಷ್ಟೆ, ನಿನ್ ಡೇಟ್ ಆಫ್ ಬರ್ತ್ ಏನು ಅಂಡ್ ಯಾವ ಟೈಮಲ್ಲಿ ಹುಟ್ಟೆ ಮತ್ತೆ ಹಠಾತ್. ಇದನ್ ಕೇಳಿದ ತಕ್ಷಣ ಶೀಸ್ ಲೈಕ್ ಹಿಂಗೆ ನನ್ ಲಿಟ್ರಲಿ ಶಾಕ್ ಆಯ್ತು. ಏನು ನಿನಗೆ ಮನೆ ತಗೊಳ್ಳೋ ವಿಷಯದಲ್ಲಿ ಪ್ರಾಬ್ಲಮ್ ಆಗ್ತಿದ್ಯಲ್ಲ ಅಂಡ್ ಅಮೌಂಟ್ ತುಂಬಾನೇ ಪ್ರಾಬ್ಲಮ್ ಆಗ್ತಿದ್ಯಲ್ಲ ಅಂತ ಹೇಳಿದ್ರು. ನಂಗೆ ಸೀರಿಯಸ್ ಆಗಿ ಶಾಕ್ ಆಯ್ತು. ಶಾಕ್ ಆದ್ಮೇಲೆ ಯಾರ್ ತಾನೇ ಹಿಂಗೆಲ್ಲ ಹೇಳ್ಬಿಡ್ತಾರೆ ಜಸ್ಟ್ ಡೇಟ್ ಆಫ್ ಬರ್ತ್ ಕೊಟ್ಟಾಗ ಅಂತ ಹೇಳಿ. ಅವಾಗ ನನಗೆ ನಿಜವಾಗ್ಲೂ ಅವಳ ಮೇಲೆ ನಂಬಿಕೆ ಬಂತು. ಸೊ ನಾನು ಎಲ್ಲಾ ಪ್ರಾಬ್ಲಮ್ನು ಹೇಳ್ತಾ ಹೋದೆ. ಶೀಸಾಗಿ ನಿಧಾನಕ್ಕೆ ಎಲ್ಲಾ ಕೇಳ್ಕೊಂಡು ನೀನ್ ನಿಜವಾಗ್ಲೂ ಮನೆ ತಗೊಳ್ಳೇಬೇಕು ಅಂತ ಏನಾದ್ರು ಇದ್ರೆ ಸೊ 9 ದಿನದಲ್ಲಿ 2 ಸಿಂಪಲ್ ಸೊಲ್ಯೂಷನ್ ನಾನು ನಿಮ್ಗೆ ಹೇಳ್ತೀನಿ. ಅದು ಪ್ರಾಪರ್ ಡೇಟ್ ಅಂಡ್ ಟೈಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಐಮ್ ಲೈಕ್ ಸರಿ, 0 ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾನು ಸರಿ ಇದೊಂದು ಟ್ರೈ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದ್ದು. ನೀವು ನಂಬ್ತಿರೋ ಬಿಡ್ತಿರೋ ಗೈಸ್, ಸೀರಿಯಸ್ಲಿ ವಿತಿನ್ 7 to 18 days ಅಲ್ಲಿ ನನಗೆ ಈ ಮನೆ ಸಿಕ್ತು. ಇವಾಗ ಬಂದು ಇಲ್ಲಿದ್ದೀನಿ. ಹೆಂಗಾಯ್ತು ಅಂದ್ರೆ ಮನೆ ಹುಡುಕ್ಬೇಕಾದ್ರೆ ಅಮೌಂಟ್ ಪ್ರಾಬ್ಲಮೇ ಇಲ್ಲ, ಎಲ್ಲವೇನು ಒಂದ್ ಈಸಿಯಾಗಿ ಓಪನ್ ಆಗ್ತಿದೆ ನನಗೆ. ಐಮ್ ಲಿಟ್ರಲಿ ಶಾಕ್, ಇದೆಲ್ಲ ಹಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಿಮ್ ಲೈಫಲ್ಲೂ ಅಷ್ಟೇ ಈ ತರ ಎಷ್ಟೋ ಪ್ರಾಬ್ಲಮ್ ಇರುತ್ತೆ. ಒಬ್ಬೊಬ್ರಿಗೆ ಕೆರಿಯರ್ ಪ್ರಾಬ್ಲಮ್ ಇರುತ್ತೆ, ಒಬ್ಬೊಬ್ರಿಗೆ ರಿಲೇಶನ್ಶಿಪ್ ಅಲ್ಲೇ ಪ್ರಾಬ್ಲಮ್ ಇರುತ್ತೆ, ಇನ್ನೂ ಕೆಲವೊಬ್ರಿಗೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಯಾವ್ದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಆಗ್ತಾನೆ ಇರಲ್ಲ. ಸೊ ಆಗ ನಿಮ್ಗೆ ಏನಾದ್ರೂ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಹೋಗಿ ನೀವು ಆಸ್ಟ್ರೋ ಟಾಕ್ ಅಲ್ಲಿ ಅವ್ರ ಜೊತೆ ಮಾತಾಡಿ. ನಿಮ್ಗೆ ಏನಾದ್ರೂ ಆಸ್ಟ್ರೋ ಟಾಕ್ ಏನಾದ್ರೂ ಆಪ್ ಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು, ನಿಮ್ಗೆ ಫಸ್ಟ್ ಮೆಸೇಜ್ ಫ್ರೀ ಆಗಿರುತ್ತೆ. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅವ್ರ ಜೊತೆ ಮಾತಾಡಿ, ನಿಮ್ ಪ್ರಾಬ್ಲಮ್ ಎಲ್ಲದಕ್ಕೂ ಸೊಲ್ಯೂಷನ್ ಕೊಡ್ತಾರೆ. ಸೊ ಇದಾಗಿತ್ತು ನಾನು ಮನೆ ತಗೊಂಡಿದ್ದ ಸ್ಟೋರಿ ಅಂಡ್ ನಾನ್ ಸ್ಟ್ರಗಲ್ ಮಾಡಿದ ರೀತಿ. ಪಲಾವ್ ಮಾಡೋದು ಹಿಂಗೆ ಅಂತ ಕಂಟಿನ್ಯೂ ಮಾಡ್ಬಿಡೋಣ. ವೆಜಿಟೇಬಲ್ಸ್ ಎಲ್ಲ ಬೇಗ ಶಾಪ್ ಮಾಡ್ಬಿಡ್ತೀನಿ. ಸೊ ಎಲ್ಲಾ ವೆಜಿಟೇಬಲ್ಸ್ನು ನೀವು ಚಾಪ್ ಮಾಡ್ಕೋಬೇಕು ಅಂಡ್ ಇದಕ್ಕೆಲ್ಲ ಒಗ್ಗರಣೆ ಹಾಕಿ ನೀಟಾಗಿ ಮಸಾಲ ಏನಿರೋದನ್ನೆಲ್ಲ ಹಾಕಿ ಎಷ್ಟು ಗ್ಲಾಸ್ ಬೇಕು ಅಕ್ಕಿ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನನಗೆ ಮತ್ತೆ ನನ್ನ ತಮ್ಮನಿಗೆ ಅಷ್ಟೇ ನಾನು ಮಾಡ್ಕೊಂತಾ ಇರೋದು. ಅದರಿಂದ ಇಷ್ಟೆಷ್ಟು ವೆಜಿಟೇಬಲ್ಸ್ ಸಾಕು ನನಗೆ. ಬೇಗ ಮಾಡ್ಕೊಂಡ್ಬಿಡೋಣ. ಎಲ್ಲಾ ರೀತಿ ವೆಜಿಟೇಬಲ್ಸ್ ಒಗ್ಗರಣೆ ಹಾಕಿ ಏನು ಪಲಾವ್ ಎಲೆಗಳು ಅದನ್ನೆಲ್ಲ ಹಾಕ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಸ್ವಲ್ಪ ಬಿಸಿಯಾಗಿ ಒಂಚೂರು ಕುದಿಯವರೆಗೂ ಬಿಟ್ಟು ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿ, ಸ್ವಲ್ಪ ಖಾರದ ಪುಡಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ತೀನಿ. ನನ್ನ ಪಲಾವ್ ರೆಡಿ ಇದೆ. ಟೇಸ್ಟ್ ಮಾಡೋದಕ್ಕೆ ಇಲ್ಲೊಬ್ಬ ಬಲಿಕ ಬಕ್ರಾ ಕೂತಿದ್ದಾನೆ, ಅವನು ಕೊಟ್ಟು ಟೇಸ್ಟ್ ಮಾಡಿದೆ. ನಿಜ ಹೇಳ್ಬೇಕು ಹೆಂಗಿದೆ ಅಂತ, ಓವರ್ ಆಗೆಲ್ಲ ಹೇಳ್ಬಾರ್ದು. ಚೆನ್ನಾಗಿದೆ. ಇಷ್ಟೇ ಡೌಟ್ ಮಾಡಕ್ ಬರೋದು ಅವನಿಗೆ. ಸೊ ಇವಾಗ ಕುತ್ಕೊಂಡು ಫುಲ್ ಬ್ಯಾಟಿಂಗ್ ಮಾಡ್ಬೇಕು. ಇದಾಗಿತ್ತು ನನ್ನ ಮನೇಲಿ ಚೀಟೆ ಮಾಡಿದಾಗ ನನ್ಗೆ ಹೆಂಗಿರುತ್ತೆ ನನ್ನ ಡೇ ಅನ್ನೋ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್. ಸೇ ಬಾಯ್.